ಒನ್ ಸನ್ಮಾರ್ಗ ಕ್ಲಾಸಸ್ ಬೆಳಕು ಪಾಠದ 12ನೇ ಪ್ರಶ್ನೆ. ದೃಷ್ಟಿಗ್ರಾಹಕ ಕೋಶಗಳನ್ನು ಹೊಂದಿರುವ ನಮ್ಮ ಕಣ್ಣಿನ ಭಾಗ ಯಾವುದೆಂದು? ಅಂದ್ರೆ ನಾವು ಏನನ್ನ ನೋಡ್ತೀವಲ್ಲ ಅದನ್ನ ಗ್ರಹಿಸಿ ದೃಷ್ಟಿಗ್ರಾಹಕ ಕೋಶಗಳು ಎಲ್ಲಿರ್ತವೆ ನಮ್ಮ ಕಾರ್ನಿಯ ಕಣ್ಣಿನ ಇದು ಪಾರದರ್ಶಕವಾದ ಉತ್ತರ. ಮಸೂರ ಇದು ಕೂಡ ತಪ್ಪಾದ ಉತ್ತರ. ಮಸೂರ ಏನ್ ಮಾಡ್ತದೆ ಅಂದ್ರೆ ಬಂದಿರುವಂತಹ ಬೆಳಕನ್ನ ಕ್ಷಿಪಟಲದ ಮೇಲೆ ಕೇಂದ್ರೀಕರಿಸುವಂತಹ ಕೆಲಸ ಮಾಡ್ತದೆ. ಇದು ಮಸೂರ. ಗೊತ್ತಿದೆ ಮಸೂರ ಯಾವ ರೀತಿಯಾಗಿ ಬೆಳಕನ್ನ ಕೇಂದ್ರೀಕರಿಸ್ತದೆ. ಪೀನ ಮಸೂರ ಅದೇ ರೀತಿ ನಿಮ್ನ ಮಸೂರ ಅಂತ ಹೇಳಿದ್ರೆ ಅದು ಬೆಳಕನ್ನ ವಿಕೇಂದ್ರೀಕರಿಸ್ತದೆ. ಕಲ್ತಿದ್ದೀರಿ ಅಲ್ವಾ? ಇರುವಂತದ್ದು ಪೀನ ಮಸೂರದ ಕೆಲಸವನ್ನ ಮಾಡ್ತದೆ. ಅದು ಕೇಂದ್ರೀಕರಿಸ್ತದೆ, ಬೆಳಕನ್ನ ಕೇಂದ್ರೀಕರಿಸ್ತದೆ, ಅಕ್ಷಿಪಟಲದ ಮೇಲೆ ಕೇಂದ್ರೀಕರಿಸುವಂತದ್ದು. ಆಪ್ಷನ್ ಸಿ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಅಂದ್ರೆ ಏನು? ಇಲ್ಲೇನಾದ್ರೂ ಬೆಳಕು ಬಿದ್ರೆ ಅಲ್ಲಿಗೆ ನಮಗೆ ಗೋಚರಿಸೋದಿಲ್ಲ. ಅಂಧ ಅಂದ್ರೆ ಕಾಣದೇ ಇರೋದಲ್ವಾ, ಆಂಧ್ರಪ್ರದೇಶ. ಆಪ್ಷನ್ ಡಿ ಅಕ್ಷಿಪಟಲ ಸರಿಯಾದ ಉತ್ತರ. ಮಸೂರದಿಂದ ಬಂದಂತಹ ಏನಾಗ್ತದೆ, ಅಕ್ಷಿಪಟಲದ ಮೇಲೆ ಬೀಳುತ್ತದೆ. ಅಲ್ಲಿ ದೃಷ್ಟಿಗ್ರಾಹಕ ಕೋಶಗಳು, ಶಂಕು ಕೋಶಗಳು ಮತ್ತೆ ಕಂಬಿ ಕೋಶಗಳು, ನರಕೋಶಗಳು ಇರ್ತವೆ ಅಂತ ಹೇಳ್ತೀವಿ ಅಲ್ವಾ. ಇವು ಬೆಳಕನ್ನ ಗ್ರಹಿಸ್ತವೆ. ಶಂಕು ಕೋಶಗಳು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸಿದ್ರೆ ಕಂಬಿ ಕೋಶಗಳು ಮಂದ ಬೆಳಕಿಗೆ ಸ್ಪಂದಿಸ್ತವೆ. ಹಾಗಾಗಿ ಆಪ್ಷನ್ ಡಿ ಅಕ್ಷಿಪಟಲ ಅನ್ನುವಂಥದ್ದು ಸರಿಯಾದ ಉತ್ತರ. ಥ್ಯಾಂಕ್ ಯು.